ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನೂ ಫಿಕ್ಸ್ ಮಾಡಿಲ್ವಲ್ಲ. ಶುಭಗಳಿಗೆ ಶುಭ ಲಗ್ನ ಎಲ್ಲ ನೀವು ಫಿಕ್ಸ್ ಮಾಡಿದ್ರೆ ಸರಿ ನಡೆಯುತ್ತೆ. ನೀವು ಫಿಕ್ಸ್ ಮಾಡಿದಾಗ ಅಧಿವೇಶನ ಆದ್ಮೇಲೆ ಕರೆದು ಒಂದು ತೀರ್ಮಾನ ಮಾಡ್ತಾರೆ ಅಂತ ನಿರೀಕ್ಷೆಗಳು ಶಾಸಕರಲ್ಲೂ ಸಹಜವಾಗಿ ಡೆವಲಪ್ಮೆಂಟ್ ಆಗ್ತದೆ, ಎಲ್ಲರಲ್ಲೂ ಆ ನಿರೀಕ್ಷೆ. ಇಲ್ಲಿಯ ತನಕ ಹೈಕಮಾಂಡ್ ಆ ಥರದ ನಿರ್ಧಾರಕ್ಕೆ ಹೋಗದೇ ಇರೋದು ಹೈಕಮಾಂಡ್ ಇನ್ನು ಈ ವಿಚಾರಕ್ಕೆ ನೀವು ಮುಹೂರ್ತ ಫಿಕ್ಸ್ ಮಾಡಿ ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನ ಕಾಯ್ತಾ ಇದ್ದೀವಿ. ಚುನಾವಣೆ ಪ್ರಕ್ರಿಯೆಗಳು ನಡಿಬೇಕಾದ್ರೆ ಚುನಾವಣೆಯಲ್ಲಿ ಒಂದಷ್ಟು ಮೇಲುಸ್ತುವಾರಿಯನ್ನು ಹಾಕೋಂಥದ್ದು. ನಮ್ಮ ರಾಜ್ಯಕ್ಕೂ ಸಾಕಷ್ಟು ಜನ ವೀಕ್ಷಕರನ್ನು ನೇಮಕ ಮಾಡಿದ್ರು. ಸೊ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಒಂದು ಅವರನ್ನು ನಿಯೋಜನೆ ಮಾಡಿದ್ದಾರೆ. ಸೊ ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನೂ ಮಾಡಿದ್ದಾರೆ ಕೇರಳಗೆ. ನಿರಂತರ ನೀವು ಮುಹೂರ್ತ ಫಿಕ್ಸ್ ಮಾಡಿದಾಗ ಈಗ ಸದ್ಯಕ್ಕೆ ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್. ನನಗೆ ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನು ಕಾದ್ ನೋಡೋಣ. ಏನೇನು ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನು ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ ಏನೋ ವಾಪಸ್ ರೀಎಂಟ್ರಿ ಬರ್ತಾ ಇರುತ್ತೆ. ಡ್ಯಾಡಿ ಸೋಮ್ ಅಂತೆಲ್ಲ ನೆನ್ನೆಲ್ಲ ಯಾರು ಡ್ಯಾಡಿ ಏನಂತ? ಡ್ಯಾಡಿ ಸೋಮ ಅಂದ್ರೆ ಏನು? ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿ ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದು 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಅಷ್ಟು ಬಿಟ್ರೆ ಇನ್ನೇನಿದೆ? ಥ್ಯಾಂಕ್ ಯು.